ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರ. ಇವತ್ತು ನಾನು ಮೆಂತ್ಯ ಪಲಾವ್ನ ಮಾಡ್ತಾಯಿದ್ದೀನಿ. ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ, ಮಾಡೋದು ಕೂಡ ಅಷ್ಟೇ ಈಸಿಯಾಗಿರುತ್ತೆ. ಬನ್ನಿ ಅದು ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಇಲ್ಲಿ ನಾನು ಒಂದು ಕುಕ್ಕರ್ಗೆ ಒಂದು 4-5 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡ್ಬಿಟ್ಟು ಎಲ್ಲ ಮಸಾಲೆ ಹಾಕ್ಕೊಂಡ್ಬಿಟ್ಟು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫ್ರೈ ಆದಮೇಲೆ ನಾನು ಸಣ್ಣ ಕಟ್ ಮಾಡಿಕೊಂಡು ಈರುಳ್ಳಿ ಕೂಡ ಸೇರಿಸ್ಬಿಟ್ಟು ಅದು ಕೂಡ ಈರುಳ್ಳಿ ಹಸಿ ಸ್ಮೆಲ್ ಹೋಗೋ ತನಕ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಹಸಿ ಬಟಾಣಿನ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. 1-2 ನಿಮಿಷ ಸಣ್ಣ ಉರಿಯಲ್ಲೇ ಇಟ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಇವಾಗ 2 ಟೊಮೆಟೊನ ತೊಗೊಂಡ್ಬಿಟ್ಟು ಸಣ್ಣ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡ್ಬಿಟ್ಟು ನೀಟಾಗಿ ಎಲ್ಲನೂ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಇದು 1-2 ನಿಮಿಷ ಕುದೀತಾ ಇರಲಿ. ಇವಾಗ ಇದಕ್ಕೆ ಮಸಾಲೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ, ಹಸಿ ಅಲ್ಲ ಮತ್ತು ಒಣ ಕೊಬ್ಬರಿ ಹಾಕ್ಕೊಂಡ್ಬಿಟ್ಟು ಹಂಗೆ ಕರಿಬೇವು ಮತ್ತು ಹಸಿಮೆಣ್ಸಿಕಾಯಿ ಹಾಕ್ಕೊಂಡ್ಬಿಟ್ಟು ಮಿಕ್ಸಿನ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಸಣ್ಣಗೆ ಮಿಕ್ಸಿ ಹಾಕ್ಕೊಂಡಿರುವಂಥ ಮಸಾಲಾನ ಇವಾಗ ನಾನು ಒಗ್ಗರಣೆಗೆ ಸೇರಿಸ್ತಾ ಇದ್ದೀನಿ. ಸೇರಿಸ್ಕೊಂಡ್ಬಿಟ್ಟು ಸ್ವಲ್ಪ ಅರಿಶಿನ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಎಲ್ಲನೂ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದೇನು 1-2 ನಿಮಿಷ ಸಣ್ಣ ಉರಿಯಲ್ಲೇ ಕುದಿಸ್ಕೋಬೇಕು. ಮಸಾಲ ಒಂಚೂರು ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ 2 ನಿಮಿಷ ಆದಮೇಲೆ ಇದಕ್ಕೆ 1 ಚಮಚದಷ್ಟು ಕಸ್ತೂರಿ ಮೆಂತ್ಯನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು ಅದು ಕೂಡ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ಮಸಾಲ ಆಗಲಿ ಎಲ್ಲ ಹಸಿ ಸ್ಮೆಲ್ ಹೋಗೋ ತನಕ ಕುದಿಸಿದ್ರೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ, ಯಾವುದೇ ಅಡುಗೆ ಇರಲಿ. ಇವಾಗ ನಾನು ಸಣ್ಣಾಗಿ ಕಟ್ ಮಾಡ್ಕೊಂಡ್ಬಿಟ್ಟು 1 ಸೂಡಷ್ಟು ಮೆಂತ್ಯ ಪಲ್ಯನ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಮಸಾಲೆಗೆ ಸೇರಿಸ್ಬಿಟ್ಟು ಎಲ್ಲನೂ ಒಂದು ಸತಿ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಕ್ಕಳಿಗೆ ಮೆಂತ್ಯ ಪಲ್ಯ ಇಷ್ಟ ಇಲ್ಲದೆ ಇದ್ರೆ ಈ ಥರ ಮೆಂತ್ಯ ಪಲ್ಯದಿಂದ ಒಂದು ರೈಸ್ ಮಾಡಿಕೊಟ್ರಿ. ಮಕ್ಕಳು ಮಾತ್ರ ಇಷ್ಟಪಟ್ಟು ತಿಂತಾರೆ. ಒಂದು ಸತಿ ಟ್ರೈ ಮಾಡಿರಿ, ನಿಮಗೂ ಕೂಡ ಎಲ್ಲರಿಗೂ ಇಷ್ಟ ಆಗುತ್ತೆ. ಇಲ್ಲಿ ನಾನು ತೊಳೆದಿಟ್ಟಿರುವಂಥ ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. 2 ಬೌಲಷ್ಟು ಅಕ್ಕಿ ಸೇರಿಸ್ಕೊಂಡು ಅದಕ್ಕೆ 6 ಬೌಲಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಜೀರಾ ಅಕ್ಕಿನ ತೊಗೊಂಡಿನಿ. ಇದು ಏನು ಫಸ್ಟಿಗೆ ನೆನೆಸಿ ಅದು ಯಾವುದು ಏನೂ ಇಟ್ಟಿಲ್ಲ, ಡೈರೆಕ್ಟಾಗಿ ತೊಳೆದ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡ್ಬಿಟ್ಟು ಎಲ್ಲನೂ ಒಂದು ಸತಿ ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು 3 ಸೀಟಿ ಹೊಡೆಸ್ಕೊಂಡ್ರೆ ಸಾಕು, ಸಖತ್ತಾಗಿರುವಂಥ ಮೆಂತ್ಯ ಪಲಾವ್ ರೆಡಿ ಆಗುತ್ತೆ. ಸೀಟಿ ಆಗಿದೆ. ಇವಾಗ ಎಲ್ಲ ಸೀಟಿ ಎಲ್ಲ ಹೋದ್ಮೇಲೆ ತೆಗಿತಾ ಇದ್ದೀನಿ ಕುಕ್ಕರ್ ಮುಚ್ಚಳನ. ನೋಡ್ರಿ, ಮೆಂತ್ಯ ಪಲಾವ್ ರೆಡಿ ಆಗಿದೆ. ಎಷ್ಟು ಸಖತ್ತಾಗಿದೆ ಅಂತ ನೀವೇನು ನೋಡ್ರಿ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರ್ತೈತಿ. ಒಂದು ಸತಿ ನೀವು ಕೂಡ ಟ್ರೈ ಮಾಡಿ ನೋಡ್ರಿ. ಮಕ್ಕಳು ಲಂಚ್ ಬಾಕ್ಸಿಗೆಲ್ಲ ಈ ಥರ ಬೇಗನೆ ಮಾಡ್ಬೋದು ಮತ್ತು ರುಚಿ ಕೂಡ ತುಂಬಾ ಸೂಪರಾಗಿರುತ್ತೆ. ನೀವು ಕೂಡ ಒಂದು ಸತಿ ಮಾಡಿ ನೋಡ್ರಿ, ಅವಾಗ ಗೊತ್ತಾಗುತ್ತೆ ರುಚಿ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಮಕ್ಕಳು ಲಂಚ್ ಬಾಕ್ಸಿಗೆ ಅಂತಕ್ಕೆ ಈ ಥರ ಮಾಡಿ ಕಟ್ಟಿದ್ರೆ ಮಕ್ಕಳು ಕೂಡ ಖುಷಿಪಟ್ಟು ತಿಂತಾರೆ. ಯಾರಿಗೆಲ್ಲ ನನ್ನ ರೆಸಿಪಿಗಳು ಇಷ್ಟ ಆಗ್ತವೆ, ಪ್ಲೀಸ್ ನನ್ನ ಚಾನಲ್ನ ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ನನ್ನ ಪೇಜ್ನ ಫಾಲೋ ಮಾಡಿ. ನಿಮ್ಮ ಪ್ರೋತ್ಸಾಹ ನನಗೆ ತುಂಬಾ ಮುಖ್ಯ. ಪ್ಲೀಸ್ ಎಲ್ಲರೂ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ. ಮತ್ತು ಒಳ್ಳೆ ರೆಸಿಪಿ ಜೊತೆ ಸಿಂಪಲ್ಲಾಗಿರುವಂಥ ಟೇಸ್ಟ್ ಮಾತ್ರ ಸೂಪರಾಗಿರುವಂಥ ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿ ಮಟ್ಟ ಎಲ್ಲರಿಗೂ ನಮಸ್ಕಾರ.